ನಮಸ್ಕಾರ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಚೈತ್ರ. ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಈ ಬಾರಿ ಸಾಮಾನ್ಯ ಜನರಿಗೆ ಅವಕಾಶ ನೀಡಲಾಗಿದೆ. ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ಶುರುವಾಗಿದೆ ದೊಡ್ಡ ಅಗ್ನಿ ಪರೀಕ್ಷೆ. ಮೊದಲ ಗುಡ್ ನ್ಯೂಸ್ ಯಾರಿಗೆ ಅಂದ್ರೆ ಮಾಡರ್ನ್ ಕವಿ ಮಂಜು, ಚರಣ್ ಶೆಟ್ಟಿ, ರತ್ನ ಚಂದ್ರಪ್ಪ ಮತ್ತು ಜಿಕೆ ಪೂರ್ಣಿಮಾ. ಈ ನಾಲ್ವರು ಮೊದಲ ಸುತ್ತಿನ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇದರಲ್ಲೂ ಜಿಕೆ ಪೂರ್ಣಿಮಾ ಅವರ ಪರ್ಫಾರ್ಮೆನ್ಸ್ ಸಖತ್ ಗಮನ ಸೆಳೆದಿದೆ. ಮಂಡ್ಯ ಜಿಲ್ಲೆಯ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರುವ ಪೂರ್ಣಿಮಾ ಅವರಿಗೆ ದೊಡ್ಡ ಗಾತ್ರದ ಟೈರ್ ಅನ್ನು ಎತ್ತಿ ಹಿಡಿಯುವ ಟಾಸ್ಕ್ ನೀಡಲಾಗಿತ್ತು. ಟೈರ್ ಹಿಡಿದುಕೊಳ್ಳಬೇಕಾಗಿದ್ದು 30 ಸೆಕೆಂಡ್. ಆದ್ರೆ ಪೂರ್ಣಿಮಾ ಅವರು ಅದನ್ನು 45 ಸೆಕೆಂಡ್ಗಳ ಕಾಲ ಹಿಡಿದು ಜಡ್ಜ್ ಗಳನ್ನ ಇಂಪ್ರೆಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ ಅವರಿಗೆ ಹುಡುಗರ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವಂತಹ ಮನರಂಜನಾ ಟಾಸ್ಕ್ ನಲ್ಲೂ ತಮ್ಮದೇ ಸ್ಟೈಲ್ ತೋರಿಸಿದ್ದಾರೆ. ನಾಲ್ವರು ಜಡ್ಜ್ ಗಳಿಂದ ಗ್ರೀನ್ ಸಿಗ್ನಲ್ ಪಡೆದು ಮೊದಲ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋ ಬಿರುದನ್ನ ಪಡೆದುಕೊಂಡಿದ್ದವರು ಜಿಕೆ ಪೂರ್ಣಿಮಾ. ಇನ್ನು ಪಾಸ್ ಕೂಡ ಅಲ್ಲ, ರಿಜೆಕ್ಟ್ ಕೂಡ ಅಲ್ಲ. ಇಬ್ಬರು ಸ್ಪರ್ಧಿಗಳು ಸದ್ಯ ಹೋಲ್ಡ್ನಲ್ಲಿ ಇದ್ದಾರೆ. ಮೊದಲಿನವರು ದೀಕ್ಷಾ ಆರ್ ಶೆಟ್ಟಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬರೋಕೆ ಇವರು ತೆಗೆದುಕೊಂಡ ರಿಸ್ಕ್ ಅಷ್ಟಿಷ್ಟಲ್ಲ. ಪರೀಕ್ಷೆಗೆ ಇರೋ ಮುನ್ನವೇ ತಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿ ಇವತ್ತಿಂದ ಕೆಲಸಕ್ಕೆ ಬರಲ್ಲ, ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳಿ ತಮ್ಮ ಸ್ವಂತ ರಿಸ್ಕ್ ನಲ್ಲಿ ಪರೀಕ್ಷೆ ಎದುರಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ರಿಸಲ್ಟ್ ಹೋಲ್ಡ್ ನಲ್ಲಿದೆ. ಇನ್ನೊಬ್ಬರು ಇಶಾನಿ ನವೀನ್. ಅಪ್ಪ ಪ್ರೀತಿಯಿಂದ ಕೊಟ್ಟ ಪರ್ಸ್ ಅನ್ನ ಟಾಸ್ಕ್ ಆಗಿ ಸ್ವೀಕರಿಸಿ ಅದನ್ನ ಹಾಳು ಮಾಡಲು ಸಿದ್ಧರಾಗಿದ್ದ ಇಶಾ ಕೂಡ ಸದ್ಯ ಹೋಲ್ಡ್ನಲ್ಲಿದ್ದಾರೆ. ಅಂದರೆ ಇವರಿಬ್ಬರ ಬಿಗ್ ಬಾಸ್ ಜರ್ನಿ ಇನ್ನೂ ಮುಗಿದಿಲ್ಲ. ರಿಸಲ್ಟ್ ಗಾಗಿ ಕಾಯಬೇಕಾಗಿದೆ. ಇನ್ನು ಮೊದಲ ದಿನವೇ ಬಿಗ್ ಬಾಸ್ ಕನಸಿಗೆ ಬ್ರೇಕ್ ಬಿದ್ದಿದ್ದು ಯಾರಿಗೆ? ಇದರಲ್ಲಿ ಅವಳಿ ಜವಳಿ ಸಹೋದರಿಯರ ಕತೆ ಸಖತ್ ಇಂಟ್ರೆಸ್ಟಿಂಗ್. ಇಬ್ಬರು ಅಗ್ನಿ ಪರೀಕ್ಷೆಗೆ ಬಂದಿದ್ದರು. ಆದ್ರೆ ಇಬ್ಬರಿಗೂ ಒಟ್ಟಿಗೆ ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಯಿತು. ಇಬ್ಬರಲ್ಲಿ ಯಾರು ಉಳಿಯಬೇಕು ಅಂತ ಕೇಳಿದಾಗ ಅಕ್ಕನೇ ತಂಗಿ ಇರಲಿ ಅಂತ ಹೇಳಿದ್ರು. ಆದ್ರೆ ಬಿಗ್ ಟ್ವಿಸ್ಟ್ ಏನಂದ್ರೆ ತಂಗಿಯನ್ನ ಕಳಿಸಿ ಅಕ್ಕನಿಗೆ ಪರೀಕ್ಷೆ ಮಾಡಲಾಯಿತು. ಆದ್ರೆ ಅಕ್ಕ ಕೊಟ್ಟ ಉತ್ತರಗಳು ಜಡ್ಜ್ ಗಳಿಗೆ ಇಷ್ಟವಾಗಲಿಲ್ಲ. ಚಿಕ್ಕ ವಯಸ್ಸು, ಪರಿಸ್ಥಿತಿಯನ್ನು ನಿಭಾಯಿಸುವಷ್ಟು ಮೆಚುರಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ರಿಜೆಕ್ಟ್ ಮಾಡಲಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಕಬಾಬ್ ಮಂಜು ಇವರ ಟ್ಯಾಲೆಂಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ಬೇಕು. ಕುದಿಯುತ್ತಿರುವ ಎಣ್ಣೆಯಲ್ಲಿ ಕೈ ಹಾಕುವ ಟ್ಯಾಲೆಂಟ್ ತೋರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಆದ್ರೆ ಬಿಗ್ ಬಾಸ್ಗೆ ಯಾಕೆ ಹೋಗಬೇಕು ಅಂತ ಕೇಳಿದಾಗ ಕಳೆದುಕೊಂಡ ನನ್ನ ತಾಯಿ ಮತ್ತು ತಮ್ಮನನ್ನು ಹುಡುಕಬೇಕು ಅನ್ನೋ ಉತ್ತರ ನೀಡಿದ್ದಾರೆ. ಆದ್ರೆ ಈ ಉತ್ತರ ಜಡ್ಜ್ ಗಳಿಗೆ ಸಮಾಧಾನ ನೀಡಲಿಲ್ಲ. ಹೀಗಾಗಿ ಕಬಾಬ್ ಮಂಜು ಕೂಡ ಮೊದಲ ದಿನವೇ ರಿಜೆಕ್ಟ್ ಆಗಿದ್ದಾರೆ. ಆದ್ರೆ ಇದು ಕೇವಲ ಮೊದಲ ಸುತ್ತು ಅಷ್ಟೇ. ಮುಂದಿನ ಸುತ್ತಿನಲ್ಲಿ ಯಾರಿಗೆ ಸಿಗುತ್ತೆ ಬಿಗ್ ಬಾಸ್ ಟಿಕೆಟ್? ಯಾರ ಕನಸು ನನಸಾಗುತ್ತದೆ? ಯಾರ ಜರ್ನಿ ಎಲ್ಲಿಗೆ ಮುಗಿಯುತ್ತೆ? ಅಗ್ನಿ ಪರೀಕ್ಷೆ ಮುಂದುವರಿಯುತ್ತದೆ ಮತ್ತು ಬಿಗ್ ಬಾಸ್ ಮನೆಗೆ ಹೋಗೋ ಹೋರಾಟವು ಇನ್ನಷ್ಟು ರೋಚಕವಾಗಿದೆ. ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೊದಲ ದಿನದ ಅಗ್ನಿ ಪರೀಕ್ಷೆ.